ಈ ಅಕ್ಟೋಬರ್ ತಿಂಗಳನ್ನು ನಾವು ಭಾರತದಲ್ಲಿ ಸ್ತನ ಕ್ಯಾನ್ಸರ್ ಮಾಸ, ಜಾಗೃತಿ ಮಾಸ ಅಂತೇಳಿ ಆಚರಿಸ್ತೇವೆ. ಈ ಸ್ತನ ಕ್ಯಾನ್ಸರ್ ಅಥವಾ ಮೊಲೆಯ ಕ್ಯಾನ್ಸರ್ ಏನಿದೆ, ಭಾರತದಲ್ಲಿ ಹೆಂಗಸರನ್ನು ಅತಿ ಹೆಚ್ಚು ಕಾಡುವ ಮತ್ತು ಕೊಲ್ಲುವ ಕ್ಯಾನ್ಸರ್ ಅಂತೇಳಿ ಕುಖ್ಯಾತಿ ಪಡೆದಿದೆ. ಆದರೆ ಗುಡ್ ನ್ಯೂಸ್ ಅಂದರೆ ಸ್ತನಗಳು ಶರೀರದ ಮೇಲೆ ಇದೆ, ಶರೀರದ ಒಳಗಿಲ್ಲ. ಹಾಗಾಗಿ ನಾವೇ ಅದನ್ನು ಮುಟ್ಟಿ ನೋಡಿಕೊಂಡು ಕ್ಯಾನ್ಸರ್ ಗಡ್ಡೆ ಏನಾದರೂ ಇದೆಯಾ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮ್ಮ ಸ್ವಪರೀಕ್ಷೆ ಹೇಗೆ, ನಿಮಗೆ ನೀವೇ ಹೇಗೆ ಟೆಸ್ಟ್ ಮಾಡ್ಕೋಬೋದು ಅದನ್ನು ನಾನಿವತ್ತು ತಿಳಿಸ್ಕೊಡ್ತೇನೆ. ಫಸ್ಟ್ ಆಫ್ ಆಲ್, ನೀವು ಕನ್ನಡಿ ಎದುರು ಈ ರೀತಿ ಸೊಂಟದ ಮೇಲೆ ಕೈ ಇಟ್ಕೊಂಡು ಇಲ್ಲಿ ಬಟ್ಟೆಗಳನ್ನು ತೆಗೀರಿ. ಆಗ ನಿಮ್ಮ ಸ್ತನಗಳನ್ನು ನೀವು ನೋಡ್ಬೋದು. ಸ್ತನಗಳ ಆಕಾರ ಎರಡೂ ಸೈಡು ಒಂದೇ ಥರ ಇದೆಯಾ, ಗಾತ್ರ ಒಂದೇ ಥರ ಇದೆಯಾ ಅಂತೇಳಿ ನೋಡಬೇಕು. ಈಗ ಆಕಾರದಲ್ಲಿ ನಿಮಗೆ ಹೇಗಿದೆ ಅಂತೇಳಿ ಯಾವಾಗಲೂ ಗೊತ್ತಿರುತ್ತೆ. ಸೊ ಏನಾದರೂ ಬದಲಾವಣೆ ಆದರೆ ಆಕಾರದಲ್ಲಿ, ಇಲ್ಲೇನಾದರೂ ಉಬ್ಬಿ ಬಂದಿದ್ರೆ, ಇಲ್ಲೇನಾದರೂ ಅಥವಾ ಅದರ ಸ್ತನದ ತುದಿ ಹೀಗೆ ತಿರುಗಿಕೊಂಡಿದ್ರೆ ಅಥವಾ ಮೇಲೆ ತಿರುಗಿಕೊಂಡಿದ್ರೆ, ಆಗ ಅಡಿಯಲ್ಲಿ ಸ್ತನದ ಕ್ಯಾನ್ಸರ್ ಇರುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಶೇಪ್ ಅದನ್ನು ನೀವು ಸರಿಯಾಗಿ ಗಮನವಿಟ್ಟು ನೋಡಬೇಕು. ಮತ್ತು ಸೈಜ್, ಈಗ ಒಂದು ಸ್ತನ ದೊಡ್ಡದಾಗಿದೆ, ಒಂದು ಸ್ತನ ಚಿಕ್ಕದಿದೆ ಅಂತ ಹೇಳಿದರೆ, ದೊಡ್ಡ ಸ್ತನದಲ್ಲಿ ಏನಾದರೂ ಗಡ್ಡೆ ಇರುವಂಥ ಚಾನ್ಸ್ ಇರುತ್ತೆ. ಅದನ್ನು ನೀವು ಸರಿಯಾಗಿ ಒತ್ತಿ ಪರೀಕ್ಷೆ ಮಾಡಿ ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಮೂರನೇದಾಗಿ ಚರ್ಮ, ಸ್ತನದ ಮೇಲಿರೋ ಚರ್ಮ ಹೇಗಿದೆ ಅಂತೇಳಿ. ಈಗ ಕೆಲವೊಮ್ಮೆ ಗಡುಸಾಗಿರುತ್ತೆ, ಈ ಕಿತ್ತಳೆ ಹಣ್ಣಿನ ಸಿಪ್ಪೆ ಇರುತ್ತಲ್ಲ ಆ ರೀತಿ ದಪ್ಪ ಇರುತ್ತೆ. ಇಡೀ ಸ್ತನ ಶೇಪ್ ಎಲ್ಲ ಸರಿಯಾಗಿರ್ಬೋದು, ಆದರೆ ಚರ್ಮ ಮಾತ್ರ ಒಂದು ಕಡೆ ಗಡುಸಾಗಿರ್ಬೋದು. ಆಗ ಅದು ಸ್ತನದ ಕ್ಯಾನ್ಸರ್ ಅಂತ ತಿಳ್ಕೊಬೇಕು. ಅಥವಾ ಕಲರ್ ಬಣ್ಣ ಬದಲಾವಣೆ ಆಗಿರ್ಬೋದು, ಕಪ್ಪಾಗಿರ್ಬೋದು, ನೀಲಿ ಆಗಿರ್ಬೋದು, ಕೆಂಪಾಗಿರ್ಬೋದು, ಅಥವಾ ಬೆಳ್ಳಗಾಗಿರ್ಬೋದು, ಅಥವಾ ಹುಳ್ಕಜ್ಜಿ ಥರ ಏನಾದರೂ ಕಜ್ಜಿ ಟೈಪ್ ಆಗಿರ್ಬೋದು, ಅಥವಾ ಅಲ್ಸರ್ ಆಗಿರ್ಬೋದು, ಅಂದರೆ ವ್ರಣ ಆಗಿರ್ಬೋದು, ಕೆಂಪಿಗೆ ರಕ್ತ ಬರ್ತಿರ್ಬೋದು, ಅಥವಾ ಕೀವು ಬರ್ತಿರ್ಬೋದು. ಅದೆಲ್ಲ ಸ್ತನದ ಕ್ಯಾನ್ಸರಿಗೆ ಸಂಬಂಧಪಟ್ಟಿದ್ದು. ನೀವು ಕೂಡಲೇ ಸಂಶಯ ನಿವಾರಣೆಗೆ ವೈದ್ಯರ ಹತ್ರ ಹೋಗಬೇಕಾಗುತ್ತೆ. ಸೊ ಚರ್ಮ ಗೊತ್ತಾಯಿತು. ಇನ್ನು ನಾವು ಅದರ ಮೊಲೆಯ ತುದಿ ಅಥವಾ ಸ್ತನದ ತುದಿ ಉಂಟಲ್ಲ, ಅದರದ್ದು ಶೇಪು ಏನಾದರೂ ಚೇಂಜ್ ಆಗಿದರೆ, ನೀವು ಯಾವಾಗಲೂ ನೋಡ್ತಾ ಇರ್ತೀರಿ, ಈ ಸರ್ತಿ ಏನೋ ಚೇಂಜ್ ಆಗಿದೆ, ಈ ಕಡೆ ಟರ್ನ್ ಆಗಿದೆ, ಆ ರೀತಿ ಏನಾದ್ರು, ಅಥವಾ ಒಳಗಡೆ ಟಕ್ ಮಾಡಿದಾಗೆ, ಒಳಗಡೆ ಎಳ್ಕೊಂಡ ಹಾಗೆ ಆಗಿದೆ, ಆಗ ಕೂಡ ಸ್ತನದ ಕ್ಯಾನ್ಸರ್ನ ಸೂಚನೆ ಆಗಿರುತ್ತೆ. ನೋಡಿದ್ದಾಯಿತು. ಇನ್ನೊಂದು ಅದನ್ನು ನಾವು ಮುಟ್ಟಿ ನೋಡ್ಕೋಬೇಕು ಸ್ತನಗಳನ್ನು ಹೇಗೆ ಅಂತೇಳಿ. ಈ ಬೆರಳಿನ ತುದಿ ಇದೆಯಲ್ಲ, ಅದನ್ನು ಎದೆಗುಡಿಗೆ ಈ ರೀತಿ ಒತ್ತಬೇಕು. ಈ ರೀತಿ ವೃತ್ತಾಕಾರವಾಗಿ ಯಾವಾಗ ನಾವು ಒತ್ತುತ್ತೇವೆ, ಆಗ ಮಧ್ಯದಲ್ಲಿ ಇರುವ ಸ್ತನದ ಅಂಗಾಂಶ ಏನಿದೆ ಅದು ನಮಗೆ ಬೆರಳಿಗೆ ಚೆನ್ನಾಗಿ ಸಿಗುತ್ತೆ. ಆಗ ನಾವು ಏನಾದರೂ ಅದರಲ್ಲಿ ಬಟಾಣಿ ಕಾಳು ಥರನೋ ಕಡಲೆಕಾಳು ಥರ ಗಟ್ಟಿಯಾಗಿ ಸಿಗೋದು, ಅಥವಾ ಗಂಟಿನಾಗಿ ಸಿಕ್ಕೋದು, ಅಥವಾ ಏನಾದರೂ ಗಡ್ಡೆ ಥರ ಸಿಕ್ಕೋದು, ಅದೆಲ್ಲ ಗೊತ್ತಾಗುತ್ತೆ ನಮಗೆ. ಈ ರೀತಿ ಮುಟ್ಟಿ ನೋಡ್ಕೊಳ್ತಾ ಇರಬೇಕು. ಇಡೀ ಸ್ತನವನ್ನು ನಾವು ಈ ರೀತಿ ಮುಟ್ಟಿ ನೋಡ್ಕೊಳ್ಬೇಕು. ಆಗ ಏನಾದರೂ ಗಡ್ಡೆಗಳು, ಏನಾದರೂ ಗಂಟುಗಳಿದ್ದರೆ ಅದು ಸ್ತನದ ಕ್ಯಾನ್ಸರ್ನ ಸೂಚನೆ ಆಗಿರ್ಬೋದು. ಇನ್ನು ಕಂಕಳಲ್ಲಿ ಕೂಡ ನೆಕ್ಸ್ಟ್ ನೋಡಿಕೊಳ್ಬೇಕಾಗುತ್ತೆ. ಅದರಲ್ಲಿ ಕೂಡ ಲಿಂಫ್ ನೋಡ್ಗಳು ಆ ಜಾಗದಲ್ಲಿ ಇರುತ್ತೆ. ಅದು ಕೂಡ ಕಾಳಿನಷ್ಟು ದೊಡ್ಡದಿರ್ಬೋದು, ಅಥವಾ ಗಡ್ಡೆ ಥರನೇ ಇರ್ಬೋದು. ನೋವು ಇರ್ಬೋದು, ನೋವು ಇಲ್ಲದೆ ಕೂಡ ಇರ್ಬೋದು. ಇದು ಎಲ್ಲಿ ಕೂಡ ನೋವು ಇರ್ಬೋದು, ನೋವು ಇಲ್ಲದೆ ಕೂಡ ಇರ್ಬೋದು. ಸೊ ಕಂಕಳಲ್ಲಿ ನೀವು ನೋಡ್ಕೊಳ್ಬೇಕು, ಎರಡೂ ಕಂಕಳಲ್ಲಿ, ಎರಡು ಸ್ತನದಲ್ಲಿ. ಮತ್ತು ಇಲ್ಲಿ ಕಾಲರ್ ಬೋನ್ ಇದೆ, ಅದರ ಮೇಲೆ ಕೂಡ ಲಿಂಫ್ ನೋಡ್ಗಳು ಕಾಳಿನ ಥರ ಸಿಗುತ್ತೆ, ಮುಟ್ಟಿ ನೋಡ್ಕೊಳ್ಬೇಕು. ಇಲ್ಲಿ ಕುತ್ತಿಗೆ ಎರಡು ಬದಿಯಲ್ಲಿ ಕೂಡ ಕಾಳಿನ ಥರ ಸಿಗುತ್ತೆ, ಅದನ್ನು ಮುಟ್ಟಿ ನೋಡ್ಕೊಳ್ಬೇಕು. ಈ ರೀತಿ ಟೆಸ್ಟನ್ನು ನೀವು ಪ್ರತಿ ತಿಂಗಳು ಮಾಡಬೇಕು. ಆಗ ಮೊಲೆಯ ಗಾತ್ರದಲ್ಲಿ, ಆಕಾರದಲ್ಲಿ ಏನಾದರೂ ಬದಲಾವಣೆ ಇದ್ದರೆ ನಿಮಗೆ ಕೂಡಲೇ ಗೊತ್ತಾಗುತ್ತೆ. ಸೊ ನೀವು ಕೂಡಲೇ ವೈದ್ಯರ ಹತ್ರ ಹೋಗಿ ತಪಾಸಣೆ ಮಾಡಿಸ್ಕೊಂಡು, ಅಂದರೆ ಸ್ಕ್ಯಾನಿಂಗ್, ಮ್ಯಾಮೋಗ್ರಫಿ ಅಥವಾ ನೀಡಲ್ ಟೆಸ್ಟ್ ಅಂತೇಳಿ ಮಾಡ್ತೇವೆ. ಅದನ್ನು ಮಾಡಿದರೆ ಕ್ಯಾನ್ಸರ್ ಯಾವ ಟೈಪು ಗೊತ್ತಾಗುತ್ತೆ, ಮತ್ತು ಕೂಡಲೇ ನಿಮಗೆ ಚಿಕಿತ್ಸೆ ತಗೊಳ್ಳಿಕ್ಕೆ ಆಗುತ್ತೆ. ಓಕೆ.